ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿದ್ದ ಸರಸ್ವತಿ ಎಂಬ ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಚಿತ್ರದ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ಲಕ್ಷ್ಮಿ ತನ್ನ ಚಿಕ್ಕ ಮಗಳು ಸರಸ್ವತಿ ಜೊತೆ ತುಂಬಾನೇ ಸಂತೋಷವಾಗಿ ಜೀವನ ಮಾಡ್ತಿರ್ತಾಳೆ. ಒಂದು ದಿನ ಎಂದಿನಂತೆ ತನ್ನ ಮಗಳನ್ನ ಸ್ಕೂಲ್ಗೆ ಕರೆದುಕೊಂಡು ಹೋಗಿ ಡ್ರಾಪ್ ಮಾಡ್ತಾಳೆ. ಸ್ಕೂಲ್ ಮುಗಿದ ನಂತರ ತನ್ನ ಮಗಳನ್ನ ಪಿಕಪ್ ಮಾಡಬೇಕು ಅಂತ ಸ್ಕೂಲ್ ಬಳಿ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಇವಳ ಮಗಳು ತುಂಬಾನೇ ನಿಗೂಢವಾಗಿ ಕಾಣೆಯಾಗಿರ್ತಾಳೆ. ಆಗ ಲಕ್ಷ್ಮಿ ತಕ್ಷಣವೇ ಸ್ಕೂಲ್ ನ ಮ್ಯಾನೇಜ್ಮೆಂಟ್ ಬಳಿ ಹೋಗಿ ಕಂಪ್ಲೇಂಟ್ ಮಾಡ್ತಾಳೆ. ಆದ್ರೆ ಟ್ವಿಸ್ಟ್ ಏನಂದ್ರೆ, ಆ ಹೆಸರಿನ ಯಾವ ಹುಡುಗಿ ಕೂಡ ನಮ್ಮ ಸ್ಕೂಲ್ ನಲ್ಲಿ ಓದ್ತಾನೆ ಇಲ್ಲ ಅಂತ ಮ್ಯಾನೇಜ್ಮೆಂಟ್ ನವರು ಹೇಳಿಬಿಡ್ತಾರೆ. ಈಗ ಲಕ್ಷ್ಮಿಗೆ ಮತ್ತಷ್ಟು ಗಾಬರಿಯಾಗಿ ತಕ್ಷಣವೇ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ. ಹೀಗೆ ಪೊಲೀಸರ ಇನ್ವೆಸ್ಟಿಗೇಷನ್ ಶುರುವಾದ ನಂತರ ಲಿಟ್ರಲಿ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಹಲವಾರು ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಹಾಗೂ ಎಲ್ಲ ಟ್ವಿಸ್ಟ್ ಗಳು ರಿವೀಲ್ ಆಯ್ತು ಅನ್ನೋಷ್ಟರಲ್ಲೇ ಕ್ಲೈಮ್ಯಾಕ್ಸ್ ನಲ್ಲಿ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಒಂದು ರಿವೀಲ್ ಆಗುತ್ತೆ. ಸೊ ಈ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಕೂಡ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ನಲ್ಲಿ ಚಿತ್ರದ ಹೀರೋಯಿನ್ ಆಗಿರುವ ಲಕ್ಷ್ಮಿ ಹಾಗೂ ಅವಳ 12 ವರ್ಷದ ಮಗಳು ಸರಸ್ವತಿಯನ್ನ ನೋಡ್ತೀವಿ. ಲಕ್ಷ್ಮಿ ಸಿಂಗಲ್ ಪೇರೆಂಟ್ ಆಗಿದ್ದು ತನ್ನ ಮಗಳ ಜೊತೆ ತುಂಬಾನೇ ಸಂತೋಷವಾಗಿ ಜೀವನ ಮಾಡ್ತಿರ್ತಾಳೆ. ಪ್ರತಿದಿನ ತನ್ನ ಮಗಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಸ್ಕೂಲ್ ಮುಗಿದ ನಂತರ ಖುದ್ದಾಗಿ ತಾನೇ ಹೋಗಿ ಪಿಕಪ್ ಮಾಡ್ತಿರ್ತಾಳೆ. ಮರುದಿನ ಸರಸ್ವತಿಯ ಬರ್ತ್ಡೇ ಇರುತ್ತೆ. ಸೊ ಲಕ್ಷ್ಮಿ ತನ್ನ ಮಗಳ ಕೈಲಿ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿ ಆಕೆಯನ್ನ ಕರೆದುಕೊಂಡು ಹೋಗಿ ಸ್ಕೂಲ್ಗೆ ಡ್ರಾಪ್ ಮಾಡ್ತಾಳೆ. ಸ್ಕೂಲ್ ಮುಗಿಸಿ ಮನೆಗೆ ಬಂದ ನಂತರ ನಿನಗೊಂದು ಸರ್ಪ್ರೈಸ್ ಕಾದಿದೆ ಅಂತ ತನ್ನ ಮಗಳಿಗೆ ಹೇಳಿ ಆಕೆಯನ್ನ ಒಳಗಡೆ ಕಳುಹಿಸಿ ವಾಪಸ್ ಬರ್ತಾಳೆ. ಸ್ನೇಹಿತರೆ, ಲಕ್ಷ್ಮಿ ಒಂದು ಹಾಸ್ಪಿಟಲ್ ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಇನ್ನು ಲಕ್ಷ್ಮಿ ತುಂಬಾನೇ ಜೋವಿಯಲ್ ಕ್ಯಾರೆಕ್ಟರ್ ನ ಮಹಿಳೆಯಾಗಿದ್ದ ಕಾರಣ ಎಲ್ಲರೂ ಈಕೆಯನ್ನ ಇಷ್ಟಪಡ್ತಿರ್ತಾರೆ. ಆ ದಿನ ತನ್ನ ಕೆಲಸವನ್ನ ಬೇಗ ಮುಗಿಸಿ ತನ್ನ ಮಗಳಿಗೆ ಸರ್ಪ್ರೈಸ್ ಗಿಫ್ಟ್ ಅನ್ನ ಕೊಡೋದಕ್ಕೆ ಅಂತ ಒಂದು ಹೊಸ ವಾಚ್ ಅನ್ನ ಪರ್ಚೇಸ್ ಮಾಡ್ತಾಳೆ. ನಂತರ ಸ್ಕೂಲ್ ಬಿಡುವ ಸಮಯಕ್ಕೆ ಸರಿಯಾಗಿ ಸ್ಕೂಲ್ ಬಳಿ ಹೋಗಿ ತನ್ನ ಮಗಳಿಗಾಗಿ ಕಾಯ್ತಿರ್ತಾಳೆ. ಸ್ಕೂಲ್ ಬಿಟ್ಟ ನಂತರ ತುಂಬಾ ಹೊತ್ತು ವೇಟ್ ಮಾಡ್ತಾಳೆ. ಎಲ್ಲ ಸ್ಟೂಡೆಂಟ್ಸ್ ಗಳು ಹೋದ್ರೂ ಕೂಡ ಇವಳ ಮಗಳು ಮಾತ್ರ ಹೊರಗಡೆ ಬರೋದೇ ಇಲ್ಲ. ಈಗ ಲಕ್ಷ್ಮಿಗೆ ಸ್ವಲ್ಪ ಟೆನ್ಷನ್ ಆಗಿ ತಕ್ಷಣ ಒಳಗಡೆ ಹೋಗಿ ಅಲ್ಲೇ ಇದ್ದ ಒಬ್ಬರು ಟೀಚರ್ ಅನ್ನ ವಿಚಾರಿಸ್ತಾಳೆ. ತನ್ನ ಮಗಳ ಹೆಸರು ಹಾಗೂ ಅವಳು ಓದ್ತಿರುವ ಕ್ಲಾಸ್ ನ ಡೀಟೇಲ್ಸ್ ಅನ್ನ ಹೇಳಿದಾಗ ಆ ಟೀಚರ್ ನೋಡಿದ್ರೆ ಬೇರೊಬ್ಬಳು ಹುಡುಗಿಯನ್ನ ಕರೆದುಕೊಂಡು ಬರುತ್ತಾರೆ. ಲಕ್ಷ್ಮಿ ನಗುತ್ತಾ, ಮೇಡಮ್ ನೀವು ಕನ್ಫ್ಯೂಸ್ ಆದ್ರಿ ಅನ್ಸುತ್ತೆ, ಈಕೆ ನನ್ನ ಮಗಳಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆ ಟೀಚರ್ ಹೇಳ್ತಾರೆ, ಮೇಡಮ್ ನಮ್ಮ ಸ್ಕೂಲ್ ನ 7th ಸ್ಟ್ಯಾಂಡರ್ಡ್ ನಲ್ಲಿ ಸರಸ್ವತಿ ಎಂಬ ಹೆಸರಿನ ಇವಳೊಬ್ಬಳೆ ಹುಡುಗಿ ಓದ್ತಿರೋದು ಅಂತ. ಈಗ ಟೀಚರ್ ನ ಮಾತುಗಳನ್ನ ಕೇಳಿದ ಲಕ್ಷ್ಮಿಗೆ ಶಾಕ್ ಆಗಿ, ಮೇಡಮ್ ಏನ್ ಹೇಳ್ತಿದ್ದೀರಾ, ನನ್ನ ಮಗಳು ನಿಮ್ಮ ಸ್ಕೂಲ್ ನ 7th ಸ್ಟ್ಯಾಂಡರ್ಡ್ ನಲ್ಲೇ ಓದ್ತಿದ್ದಾಳೆ. ಬೆಳಿಗ್ಗೆ ತಾನೆ ನಾನೇ ನನ್ನ ಮಗಳನ್ನ ಸ್ಕೂಲ್ ನ ಗೇಟ್ ಬಳಿ ಬಂದು ಡ್ರಾಪ್ ಮಾಡಿ ಹೋಗಿದ್ದೀನಿ. ಈಗ ಆ ಟೀಚರ್ಗೆ ಹಾಗೂ ಅಲ್ಲೇ ಇದ್ದ ಸೆಕ್ಯೂರಿಟಿಗೆ ಈ ಲಕ್ಷ್ಮಿ ಯಾರ ಬಗ್ಗೆ ಮಾತನಾಡ್ತಿದ್ದಾಳೆ ಅಂತಾನೆ ಅರ್ಥ ಆಗೋದಿಲ್ಲ. ನಂತರ ಆ ಟೀಚರ್, ಮೇಡಮ್ ಮೋಸ್ಟ್ಲಿ ನೀವು ನಿಮ್ಮ ಮಗಳನ್ನ ಬೇರೊಂದು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿರ್ಬಹುದು. ಕನ್ಫ್ಯೂಸ್ ಆಗಿ ನಿಮ್ಮ ಮಗಳು ಇದೇ ಸ್ಕೂಲ್ ನಲ್ಲಿ ಓದ್ತಿದ್ದಾಳೆ ಅಂತ ಅಂದುಕೊಂಡಿದ್ದೀರಾ. ಆದ್ರೆ ಲಕ್ಷ್ಮಿ ಮಾತ್ರ ಇಲ್ಲ, ನೀವೆಲ್ಲ ಸೇರ್ಕೊಂಡು ಏನೋ ಮುಚ್ಚಿಡ್ತಿದ್ದೀರಾ, ನನ್ನ ಮಗಳು ಇದೇ ಸ್ಕೂಲ್ ನಲ್ಲಿ ಓದ್ತಿರೋದು ಅಂತ ಜೋರಾಗಿ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಗಲಾಟೆ ಕೇಳಿ ಹೊರಗಡೆ ಬಂದ ಪ್ರಿನ್ಸಿಪಲ್ ತಕ್ಷಣವೇ ಪೊಲೀಸರಿಗೆ ಕಾಲ್ ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಪೊಲೀಸ್ ಇನ್ಸ್ಪೆಕ್ಟರ್ ಏನಾಯ್ತು ಅಂತ ವಿಚಾರಿಸೋದಕ್ಕೆ ಶುರು ಮಾಡ್ತಾನೆ. ವಿಚಾರಿಸಿದಾಗ ಸ್ಕೂಲ್ ನ ಸ್ಟಾಫ್ ಗಳೆಲ್ಲ, ಸರ್ ಅಷ್ಟಕ್ಕೂ ಇವರ್ಯಾರೋ ಇವರ ಮಗಳ್ಯಾರು ಅಂತಾನೆ ಗೊತ್ತಿಲ್ಲ ಸರ್, ಅಷ್ಟಕ್ಕೂ ನಾವು ಇದೇ ಮೊದಲ ಬಾರಿಗೆ ಇವರನ್ನ ನೋಡ್ತಿರೋದು. ಆಗ ಇನ್ಸ್ಪೆಕ್ಟರ್ ಲಕ್ಷ್ಮಿಗೆ ಕೇಳ್ತಾನೆ, ಸರಿ ನಿಮ್ಮ ಮಗಳು ಇದೇ ಸ್ಕೂಲ್ ನಲ್ಲಿ ಓದ್ತಿದ್ರೆ ಅವಳ ಸ್ಕೂಲ್ ನ ID ಕಾರ್ಡ್ ನ ಫೋಟೋ ಇದ್ರೆ ತೋರಿಸಿ ಅಂತ. ಸರಿ ಅಂತ ಲಕ್ಷ್ಮಿ ತನ್ನ ಫೋನ್ ಅನ್ನ ಚೆಕ್ ಮಾಡ್ತಾಳೆ. ಆದ್ರೆ ತನ್ನ ಮಗಳ ಸ್ಕೂಲ್ ನ ID ಕಾರ್ಡ್ ಫೋಟೋ ಇರೋದಿಲ್ಲ. ಸರಿ, ಸ್ಕೂಲ್ ನಲ್ಲಿರುವ CCTV ಕ್ಯಾಮ್ರಾದ ಫುಟೇಜ್ ನಾದ್ರೂ ಚೆಕ್ ಮಾಡೋಣ ಅಂತ ನೋಡಿದ್ರೆ ಕ್ಯಾಮ್ರಾಗಳು ಸ್ವಲ್ಪ ದಿನದಿಂದ ವರ್ಕ್ ಆಗ್ತಿಲ್ಲ ಅಂತ ಸ್ಟಾಫ್ ಗಳು ಇನ್ಫಾರ್ಮ್ ಮಾಡ್ತಾರೆ. ಸರಿ, ಈಗೇನ್ ಮಾಡೋದು ಅಂತ ಯೋಚನೆ ಮಾಡಿದ ಆ ಇನ್ಸ್ಪೆಕ್ಟರ್ 7th ಸ್ಟ್ಯಾಂಡರ್ಡ್ ನಲ್ಲಿ ಓದ್ತಿರುವ ಎಲ್ಲ ಮಕ್ಕಳನ್ನ ಒಂದು ಕಡೆ ಸೇರಿಸ್ತಾನೆ. ಹೀಗೆ ಇನ್ಸ್ಪೆಕ್ಟರ್ ಎಲ್ಲ ಮಕ್ಕಳನ್ನು ವಿಚಾರಿಸ್ತಾನೆ. ಆದ್ರೆ ಯಾರಿಗೂ ಕೂಡ ಲಕ್ಷ್ಮಿ ಮಗಳು ಸರಸ್ವತಿ ಯಾರು ಅಂತಾನೆ ಗೊತ್ತಿರೋದಿಲ್ಲ. ಹೀಗೆ ಎಷ್ಟೇ ವಿಚಾರಿಸಿದ್ರು ಕೂಡ ಇನ್ಸ್ಪೆಕ್ಟರ್ಗೂ ಕೂಡ ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗೋದಿಲ್ಲ. ಈಗ ಸರಸ್ವತಿಯ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ಬೇಕು ಅಂದ್ರೆ ಮಿನಿಮಮ್ 24 ಗಂಟೆನಾದ್ರೂ ಕಳೆದಿರಬೇಕು. ಸೊ ಈ ದಿನ ವೇಟ್ ಮಾಡಿ ನಾಳೆ ಸ್ಟೇಷನ್ಗೆ ಬಂದು ನಿಮ್ಮ ಮಗಳ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿ ಅಂತ ಹೇಳಿ ಹೊರಟು ಹೋಗ್ತಾನೆ.
ಈಗ ಲಕ್ಷ್ಮಿ ಮೋಸ್ಟ್ಲಿ ತನ್ನ ಮಗಳೇನಾದ್ರೂ ಬೇಗ ಮನೆಗೆ ಹೋಗಿರ್ಬೋದಾ ಅಂತ ತನ್ನ ಏರಿಯಾಗೆ ಬಂದು ಎಲ್ಲ ಕಡೆ ಹುಡುಕಾಡ್ತಾಳೆ. ಆದ್ರೆ ಎಷ್ಟೇ ವಿಚಾರಿಸಿದ್ರು ಎಷ್ಟೇ ಹುಡುಕಾಡಿದ್ರು ಕೂಡ ಯಾರೂ ಇವಳ ಮಗಳನ್ನ ನೋಡೇ ಇರೋದಿಲ್ಲ. ಸೊ ಅದೇ ಬೇಜಾರಲ್ಲಿ ಅಳುತ್ತಾ ವಾಪಸ್ ಮನೆಗೆ ಬಂದಾಗ ಒಂದು ನಂಬರ್ ನಿಂದ ಕಾಲ್ ಬರುತ್ತೆ. ತಕ್ಷಣ ಕಾಲ್ ಪಿಕ್ ಮಾಡಿದಾಗ ಆ ಕಡೆಯಿಂದ ಸರಸ್ವತಿ ಅಳುತ್ತಾ ಮಾತನಾಡ್ತಿರ್ತಾಳೆ. ತನ್ನ ಮಗಳ ಧ್ವನಿಯನ್ನ ಕೇಳ್ತಿದ್ದ ಹಾಗೇನೆ ಗಾಬರಿಯಾದ ಲಕ್ಷ್ಮಿ ಸರಸ್ವತಿ ಎಲ್ಲಿದ್ಯಾ, ಎಲ್ಲಿಂದ ಕಾಲ್ ಮಾಡ್ತಿದ್ಯಾ ಅಂತ ವಿಚಾರಿಸ್ತಾಳೆ. ಅಮ್ಮ, ನಾನು ಬೆಳಗ್ಗಿನಿಂದ ಸ್ಕೂಲ್ ನಲ್ಲೇ ಇದ್ದೀನಿ. 3 ಜನ ಅಂಕಲ್ಗಳು ಸೇರ್ಕೊಂಡು ನನ್ನ ಮೇಲೆ ಅತ್ಯಾಚಾರ ಮಾಡಿಬಿಟ್ರು ಅಂತ ಅಳುತ್ತಾ ಸರಸ್ವತಿ ಹೇಳ್ತಾಳೆ. ತನ್ನ ಮಗಳ ಮಾತುಗಳನ್ನ ಕೇಳಿ ಒಂದೇ ಸರಿ ಶಾಕ್ ಆದ ಲಕ್ಷ್ಮಿ ತಕ್ಷಣವೇ ತನ್ನ ಮಗಳನ್ನ ಕಾಪಾಡಿಕೊಳ್ಬೇಕು ಅಂತ ಸ್ಕೂಲ್ ಬಳಿ ಓಡಿ ಬರ್ತಾಳೆ. ಸ್ಕೂಲ್ ನ ಸೆಕ್ಯೂರಿಟಿಯ ಕಣ್ತಪ್ಪಿಸಿ ಒಳಗಡೆ ಹೋಗಿ ಒಂದು ಕ್ಲಾಸ್ ರೂಮ್ ಅನ್ನ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಇವಳ ಮಗಳು ಕೆಳಗಡೆ ಬಿದ್ದಿರ್ತಾಳೆ. ತಕ್ಷಣ ತನ್ನ ಮಗಳನ್ನ ಕಾಪಾಡಿ ಅಲ್ಲಿಂದ ಕರೆದುಕೊಂಡು ಹೋಗ್ಬೇಕು ಅನ್ನೋಷ್ಟರಲ್ಲೇ ತುಂಬಾನೇ ಗಾಯಗೊಂಡಿದ್ದ ಸರಸ್ವತಿ ಅಲ್ಲೇ ಸತ್ತು ಹೋಗ್ತಾಳೆ. ತನ್ನ ಮಗಳು ತನ್ನ ಕಣ್ಣ ಮುಂದೆನೆ ಸತ್ತಿದ್ದನ್ನ ನೋಡಿದ ಲಕ್ಷ್ಮಿ ತುಂಬಾನೇ ಎಮೋಷನಲ್ ಆಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಹಾಗೂ ಅಲ್ಲೇ ಪಕ್ಕದಲ್ಲೇ ಒಂದು ಮೊಬೈಲ್ ಇರುತ್ತೆ. ಅದರ ಒಳಗಡೆ ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿರುವ ವಿಡಿಯೋ ರೆಕಾರ್ಡ್ ಆಗಿರುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಲಕ್ಷ್ಮಿ ಪೊಲೀಸ್ ಸ್ಟೇಷನ್ ನಲ್ಲಿ ಇರೋದನ್ನ ನೋಡ್ತೀವಿ. ಲಕ್ಷ್ಮಿ ಹೇಳಿದ್ದನ್ನ ಕೇಳಿದ ಪೊಲೀಸ್ ಇನ್ಸ್ಪೆಕ್ಟರ್ ತುಂಬಾನೇ ಶಾಕ್ ಆಗ್ತಾನೆ. ಸರಿ, ನಿನ್ನ ಮಗಳ ಡೆಡ್ ಬಾಡಿಯಲ್ಲಿದೆ ಅಂತ ವಿಚಾರಿಸಿದಾಗ ನಾನೇ ಆಕೆ ಡೆಡ್ ಬಾಡಿಯನ್ನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಹೂತು ಹಾಕ್ತೆ ಅಂತ ಹೇಳ್ತಾಳೆ. ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೇನೆ ಡೆಡ್ ಬಾಡಿಯನ್ನ ಹೂತು ಹಾಕ್ತೆ ಅಂತ ಹೇಳಿದ್ದನ್ನ ಕೇಳಿದ ಇನ್ಸ್ಪೆಕ್ಟರ್ಗೆ ತುಂಬಾನೇ ಕೋಪ ಬರುತ್ತೆ. ಅದಕ್ಕೆ ಲಕ್ಷ್ಮಿ ಹೇಳೋದೇನಂದ್ರೆ, ಸರ್, ಈ ವಿಷಯ ಹೊರಗಡೆ ಬಂದಿದ್ರೆ ಎಲ್ಲ ಕಡೆ ವೈರಲ್ ಆಗ್ತಿತ್ತು. ನಂತರ ಎಲ್ಲರೂ ನನ್ನ ಮಗಳ ಬಗ್ಗೆನೆ ಕೆಟ್ಟದಾಗಿ ಮಾತನಾಡಿ ಸತ್ತಿರುವ ಆಕೆಯನ್ನ ಮತ್ತಷ್ಟು ಸಾಯಿಸ್ತಿದ್ರು. ಸೊ ಅದೇ ಕಾರಣಕ್ಕೆ ನನ್ನ ಮಗಳ ಡೆಡ್ ಬಾಡಿಯನ್ನ ನಾನೇ ತೆಗೆದುಕೊಂಡು ಹೋಗಿ ಹೂತು ಹಾಕ್ತೆ ಅಂತ ಅಳುತ್ತಾ ಹೇಳ್ತಾಳೆ. ಆದ್ರೆ ಪ್ರೊಸೀಜರ್ ಪ್ರಕಾರ ಪೋಸ್ಟ್ ಮಾರ್ಟಮ್ ಮಾಡಿಸದೆ ಡೆಡ್ ಬಾಡಿಯನ್ನ ಹೂತು ಹಾಕಿದ್ದಕ್ಕೆ ಮತ್ತೊಮ್ಮೆ ಇನ್ಸ್ಪೆಕ್ಟರ್ ಲಕ್ಷ್ಮಿಗೆ ಬೈತಾನೆ. ನಂತರ ನಿನ್ನ ಮಗಳ ಡೆಡ್ ಬಾಡಿಯನ್ನ ಯಾವ ಜಾಗದಲ್ಲಿ ಹೂತು ಹಾಕ್ತೆ ತೋರ್ಸು ಅಂತ ಕರೆದುಕೊಂಡು ಹೋದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ? ಆ ಜಾಗದಲ್ಲಿ ಎಷ್ಟೇ ಅಗದ್ರೂ ಕೂಡ ಸರಸ್ವತಿಯ ಡೆಡ್ ಬಾಡಿ ಇರೋದೇ ಇಲ್ಲ. ಈಗ ಪೊಲೀಸರಿಗೂ ತಲೆ ಕೆಡುತ್ತೆ. ಅಷ್ಟಕ್ಕೂ ಈ ಲಕ್ಷ್ಮಿ ತನ್ನ ಮಗಳ ಬಗ್ಗೆ ತಮ್ಮ ಬಳಿ ಹೇಳ್ತಿರೋದೆಲ್ಲ ಸುಳ್ಳೇ ಇರಬೇಕು ಅಂತ. ಆದ್ರೆ ಲಕ್ಷ್ಮಿ ಮಾತ್ರ, ಇಲ್ಲ ಸರ್, ನಾನು ಹೇಳ್ತಿರೋದು ನಿಜಾನೇ. ನಿನ್ನೆ ರಾತ್ರಿ ಸ್ಕೂಲ್ ನ ಒಂದು ಕ್ಲಾಸ್ ರೂಮ್ ನಿಂದಾನೆ ನನ್ನ ಮಗಳು ಕಾಲ್ ಮಾಡಿದ್ಲು ಅಂತ ಅಲ್ಲಿಗೆ ಕರೆದುಕೊಂಡು ಬರ್ತಾಳೆ. ನಂತರ ತನ್ನ ಮಗಳ ವಿಡಿಯೋ ರೆಕಾರ್ಡ್ ಆಗಿದ್ದ ಒಂದು ಮೊಬೈಲ್ ಅನ್ನ ನೋಡಿದ್ಲಲ್ವಾ, ಅದನ್ನ ಎಲ್ಲ ಕಡೆ ಹುಡುಕ್ತಾಳೆ. ಆದ್ರೆ ಅದು ಕೂಡ ಕಾಣಿಸೋದಿಲ್ಲ. ಈಗ ಪೊಲೀಸರಿಗೆ ಮತ್ತಷ್ಟು ಕೋಪ ಬರುತ್ತೆ. ಈಕೆ ತನ್ನ ಮಗಳ ಬಗ್ಗೆ ಹೇಳ್ತಿರೋದಲ್ಲ ಈಕೆಯ ಇಮ್ಯಾಜಿನೇಷನ್ ಅಂತ. ಸೊ ಎಲ್ಲರ ಮುಂದೆ ಲಕ್ಷ್ಮಿಗೆ ಸರಿಯಾಗಿ ಬೈದು ಇನ್ನೊಂದು ಸಾರಿ ಬಂದು ನಮ್ಮ ಟೈಮ್ ಅನ್ನ ವೇಸ್ಟ್ ಮಾಡಬೇಡ ಅಂತ ಸ್ಕೂಲ್ ನಿಂದ ಕಳುಹಿಸಿ ಬಿಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಲಕ್ಷ್ಮಿ ರಾಮಾನುಜಂ ಎಂಬ ಒಬ್ಬ ಫೇಮಸ್ ಲಾಯರ್ ಬಳಿ ಬಂದಿರ್ತಾಳೆ. ಸ್ನೇಹಿತರೆ, ಇದುವರೆಗೂ ಒಂದೇ ಒಂದು ಕೇಸನ್ನ ಕೂಡ ಸೋಲದ ಈ ರಾಮಾನುಜಂ ದುಡ್ಡಿಗೆ ಆಸೆ ಪಡದೆ ನ್ಯಾಯದ ಪರವಾಗಿ ವಾದ ಮಾಡ್ತಿರ್ತಾನೆ. ಲಕ್ಷ್ಮಿ ಅಳುತ್ತಾ ತನ್ನ ಮಗಳ ಬಗ್ಗೆ ಹಾಗೂ ಆಕೆ ಜೊತೆ ನಡೆದ ಎಲ್ಲ ಘಟನೆಯನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಳೆ. ಲಕ್ಷ್ಮಿಯ ಮಾತುಗಳನ್ನ ಕೇಳಿದ ರಾಮಾನುಜಂ ಕೂಡ ಎಮೋಷನಲ್ ಆಗ್ತಾನೆ. ಸರಿ, ನಿನ್ನ ಕೇಸನ್ನ ನಾನು ಟೇಕಪ್ ಮಾಡ್ತೀನಿ. ನಿನ್ನ ಮಗಳ ಪರವಾಗಿ ಏನಾದ್ರೂ ಎವಿಡೆನ್ಸ್ ಗಳಿದ್ರೆ ಕೊಡು ಅಂತ ಕೇಳ್ತಾನೆ. ಈಗ ಆಬ್ವಿಯಸ್ಲಿ ಲಕ್ಷ್ಮಿ ಬಳಿ ತನ್ನ ಮಗಳ ಪರವಾಗಿ ಒಂದೇ ಒಂದು ಎವಿಡೆನ್ಸ್ ಕೂಡ ಇರೋದಿಲ್ಲ. ಈ ಕೇಸನ್ನ ವಾದ ಮಾಡೋದಕ್ಕೆ ಎವಿಡೆನ್ಸ್ ಗಳೇನೋ ಇಂಪಾರ್ಟೆಂಟೇ. ಆದ್ರೆ ಲಕ್ಷ್ಮಿಯನ್ನ ನೋಡ್ತಿದ್ದ ಹಾಗೇನೆ ಆಕೆ ತನ್ನ ಮಗಳ ಬಗ್ಗೆ ಹೇಳ್ತಿರೋದು ನಿಜ ಅಂತ ಅನ್ಸುತ್ತೆ. ಹೀಗೆ ಈ ಕೇಸನ್ನ ಟೇಕಪ್ ಮಾಡಿದ ರಾಮಾನುಜಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಕೇಸನ್ನ ಯಾಕೆ ರಿಜಿಸ್ಟರ್ ಮಾಡ್ಲಿಲ್ಲ ಅಂತ ಇನ್ಸ್ಪೆಕ್ಟರ್ ಬಳಿ ವಿಚಾರಿಸ್ತಾನೆ. ಆಗ ಇನ್ಸ್ಪೆಕ್ಟರ್ ಮೊದಲಿಂದ ಏನೇನಾಯ್ತು ಅಂತ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಈ ಕೇಸ್ ಕೋರ್ಟ್ ನಲ್ಲಿ ಹಿಯರಿಂಗ್ ಗೆ ಬರುತ್ತೆ. ಮೊದಲಿಗೆ ರಾಮಾನುಜಂ ಆ ಸ್ಕೂಲ್ ನಲ್ಲಿ ಕೆಲಸ ಮಾಡ್ತಿರುವ ಒಬ್ಬೊಬ್ಬರೇ ಸ್ಟಾಫ್ ಗಳನ್ನ ಕರೆಸಿ ವಿಚಾರಣೆ ಮಾಡ್ತಾನೆ. ಅವರೆಲ್ಲರೂ ಹೇಳೋದೊಂದೇ, ಲಕ್ಷ್ಮಿ ಮಗಳು ಸರಸ್ವತಿ ನಮ್ಮ ಸ್ಕೂಲ್ ನಲ್ಲಿ ಓದ್ತಾನೆ ಇಲ್ಲ ಅಂತ. ನಂತರ ಸ್ಕೂಲ್ ನ ರೆಕಾರ್ಡ್ಸ್ ಅನ್ನ ಕೂಡ ಚೆಕ್ ಮಾಡಿಸ್ತಾರೆ. ಆದ್ರೆ ಎಲ್ಲೂ ಕೂಡ ಸರಸ್ವತಿ ಆ ಸ್ಕೂಲ್ ನಲ್ಲಿ ಓದ್ತಿದ್ಲು ಅನ್ನೋದಕ್ಕೆ ಒಂದೇ ಒಂದು ಸಣ್ಣ ಎವಿಡೆನ್ಸ್ ಕೂಡ ಇರೋದಿಲ್ಲ. ನಂತರ ಆ ಸ್ಕೂಲ್ ನ ಪ್ರಿನ್ಸಿಪಲ್ ನನ್ನ ಕೂಡ ಕರೆದು ವಿಚಾರಣೆ ಮಾಡ್ತಾರೆ. ಆಗ ಲಕ್ಷ್ಮಿ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಸರ್, ಈ ವ್ಯಕ್ತಿ ಆ ಸ್ಕೂಲ್ ನ ಪ್ರಿನ್ಸಿಪಲ್ಲೇ ಅಲ್ಲ, ನಾನು ಆ ವಿಡಿಯೋದಲ್ಲಿ ನೋಡಿದ್ದ ವ್ಯಕ್ತಿ ಬೇರೆನೇ ಇದ್ದ ಅಂತ ಹೇಳ್ತಾಳೆ. ಹೀಗೆ ಲಕ್ಷ್ಮಿಯ ಮಾತುಗಳನ್ನ ಕೇಳಿದ ರಾಮಾನುಜಂಗೂ ಆಶ್ಚರ್ಯ ಆಗುತ್ತೆ. ಲಕ್ಷ್ಮಿ ಏನ್ ಹೇಳ್ತಿದ್ಯಾ, ಇವರೇ ಕಳೆದ 15 ವರ್ಷಗಳಿಂದ ಆ ಸ್ಕೂಲ್ ನ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ದಾರೆ. ನೀನು ನನ್ನ ಬಳಿ ಹೇಳಿದ್ದು ಆ ಸ್ಕೂಲ್ ನ ಪ್ರಿನ್ಸಿಪಲ್ ಜೊತೆ ಇಬ್ಬರು ಬೇರೆ ವ್ಯಕ್ತಿಗಳು ಸೇರಿ ನಿನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ರು ಅಂತ ಅಲ್ವಾ? ಈಗ ಇವರಿಬ್ಬರ ಮಾತುಗಳನ್ನ ಕೇಳಿದ ಜಡ್ಜ್ ಆಗೋ ಬೇರೆಯವರಿಗೂ ಲಕ್ಷ್ಮಿ ಮೋಸ್ಟ್ಲಿ ಮೆಂಟಲಿ ಪ್ರಾಬ್ಲಮ್ ನಲ್ಲಿರ್ಬಹುದು ಅಂತ ಅನುಮಾನ ಶುರುವಾಗುತ್ತೆ. ಸೊ ಜಡ್ಜ್ ಒಂದು ಡಿಸಿಷನ್ ಮಾಡಿ ಈ ಕೇಸ್ ನ ಹಿಯರಿಂಗ್ ಅನ್ನ ಪೋಸ್ಟ್ಪೋನ್ ಮಾಡ್ತಾರೆ.
ಈಗ ರಾಮಾನುಜಂಗೂ ತಲೆ ಕೆಡುತ್ತೆ. ಅಷ್ಟಕ್ಕೂ ಲಕ್ಷ್ಮಿ ಹೇಳ್ತಿರೋದು ನಿಜಾನ ಸುಳ್ಳು ಅಂತ. ನಂತರ ಆ ಸ್ಕೂಲ್ನ ಆಲ್ಬಮ್ ಅನ್ನ ತರಿಸ್ತಾನೆ. ತನ್ನ ಮಗಳ ಮೇಲೆ ಮೂವರು ಸೇರ್ಕೊಂಡು ಅತ್ಯಾಚಾರ ಮಾಡಿದ್ರು ಅಂತ ಲಕ್ಷ್ಮಿ ಹೇಳಿದ್ಲು ಅಲ್ವಾ, ಆ ಫೋಟೋಸ್ ಗಳನ್ನ ತೋರಿಸಿ ಅವರನ್ನ ಗುರುತಿಸೋದಕ್ಕೆ ಹೇಳ್ತಾನೆ. ಲಕ್ಷ್ಮಿ ಮೂವರನ್ನ ಐಡೆಂಟಿಫೈ ಮಾಡಿ ತೋರಿಸ್ತಾಳೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರ ಮರುದಿನ ಬೆಳಿಗ್ಗೆ ಡಿಸಿ ಆಫೀಸ್ಗೆ ಹೋಗಿ ಡಿಸಿ ಬಳಿ ಮಾತನಾಡ್ಬೇಕು ಅಂತ ಪರ್ಮಿಷನ್ ಕೇಳಿಕೊಂಡು ಒಳಗಡೆ ಹೋಗ್ತಾಳೆ. ಡಿಸಿ ಏನ್ ವಿಷಯ ಅಂತ ವಿಚಾರಿಸಿದಾಗ ಶಾಕಿಂಗ್ಲಿ ತಾನು ತಂದಿದ್ದ ಗನ್ ನಿಂದ ಆ ಡಿಸಿಯನ್ನೇ ಶೂಟ್ ಮಾಡಿ ಸಾಯಿಸಿ ಬಿಡ್ತಾಳೆ. ನಂತರ ಅಲ್ಲಿಂದ ಸೀದಾ ಹೊರಗಡೆ ಬಂದು ಕಾರ್ನಲ್ಲಿ ಕೂತಿದ್ದ ಮತ್ತೊಬ್ಬ ವ್ಯಕ್ತಿಯನ್ನ ಕೂಡ ಶೂಟ್ ಮಾಡಿ ಸಾಯಿಸಿ ಬಿಡ್ತಾಳೆ. ನಂತರ ಅಲ್ಲಿಂದ ಸೀದಾ ಕೋರ್ಟ್ಗೆ ಬಂದು ಶಾಕಿಂಗ್ಲಿ ವಾದ ಮಾಡ್ತಿದ್ದ ಒಬ್ಬ ಲಾಯರ್ ನನ್ನ ಕೂಡ ಶೂಟ್ ಮಾಡಿ ಸಾಯಿಸಿ ಬಿಡುತ್ತಾಳೆ. ಹೀಗೆ ಮೂವರನ್ನ ಕೊಲೆ ಮಾಡಿದ ನಂತರ ಲಕ್ಷ್ಮಿ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಲಕ್ಷ್ಮಿ ಮಾಡಿದ್ದ ಕೊಲೆಗಳ ಕೇಸ್ನ ವಿಚಾರಣೆ ಶುರುವಾಗುತ್ತೆ. ಈಗ ಜಡ್ಜ್ ಕೂಡ ತುಂಬಾನೇ ಶಾಕ್ ಆಗಿರುತ್ತಾರೆ. ಯಾಕಂದ್ರೆ ಲಕ್ಷ್ಮಿ ಮೊದಲಿಗೆ ತನ್ನ ಮಗಳು ಮಿಸ್ಸಿಂಗ್ ಆಗಿ ನಂತರ ಅವಳ ಮೇಲೆ ಅತ್ಯಾಚಾರ ಆಗಿ ಕೊಲೆ ಮಾಡಲಾಗಿದೆ ಅಂತ ಕೇಸನ್ನ ಫೈಲ್ ಮಾಡಿದ್ಲು. ಆದ್ರೆ ಈಗ ನೋಡಿದ್ರೆ ಕೇವಲ ಒಂದೇ ಗಂಟೆಯಲ್ಲಿ ಮೂವರನ್ನ ಕೊಲೆ ಮಾಡಿ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿರ್ತಾಳೆ. ಅಷ್ಟಕ್ಕೂ ಅವರನ್ನ ಯಾಕೆ ಕೊಲೆ ಮಾಡಿದೆ ಅಂತ ಕೇಳಿದಾಗ ಲಕ್ಷ್ಮಿ ಹೇಳೋದೇನ್ ಗೊತ್ತಾ, ಆ ಮೂವರೇ ನನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು. ಅವರಿಗೆ ಈ ಭೂಮಿ ಮೇಲೆ ಬದುಕುವ ಹಕ್ಕೇ ಇಲ್ಲ. ಸೊ ಅದೇ ಕಾರಣಕ್ಕೆ ನಾನೇ ಖುದ್ದಾಗಿ ಅವರನ್ನ ಕೊಲೆ ಮಾಡಿ ನನ್ನ ಸೇಡನ್ನ ತೀರಿಸಿಕೊಂಡೆ ಅಂತ. ಈಗ ಜಡ್ಜ್ಗೆ ಲಕ್ಷ್ಮಿ ಖಂಡಿತ ಮೆಂಟಲಿ ಪ್ರಾಬ್ಲಮ್ ನಲ್ಲಿದ್ದಾಳೆ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಕೇಸ್ನ ವಿಚಾರಣೆ ಮುಗಿಯುವವರೆಗೂ ಅವಳನ್ನ ರಿಮ್ಯಾಂಡ್ ಹೋಮ್ಗೆ ಕೊಟ್ಟು ನಂತರ ಮೆಂಟಲ್ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡಿಸೋದಕ್ಕೆ ಆರ್ಡರ್ ಮಾಡ್ತಾರೆ. ಈಗ ರಾಮಾನುಜಂ ಲಕ್ಷ್ಮಿಯ ಗಂಡನನ್ನ ವಿಚಾರಿಸಿದ್ರೆ ಏನಾದ್ರೂ ಗೊತ್ತಾಗ್ಬೋದು ಅಂತ ಅವನನ್ನ ಹುಡುಕಿಕೊಂಡು ಮುಂಬೈಗೆ ಹೋಗ್ತಾನೆ. ಆದ್ರೆ ಅಲ್ಲಿಗೆ ಹೋಗಿ ಆದಿತ್ಯನನ್ನ ಮೀಟ್ ಮಾಡಿದಾಗ್ಲೇ ಗೊತ್ತಾಗುತ್ತೆ ಇವನ ಹಾಗೂ ಲಕ್ಷ್ಮಿ ಮಧ್ಯ ಈಗಾಗಲೇ ಡಿವೋರ್ಸ್ ಆಗಿದೆ ಅಂತ. ಆದಿತ್ಯ ಹೇಳುತ್ತೇನಂದ್ರೆ, ಸರ್ ನಾನೊಬ್ಬ ಡಾಕ್ಟರ್ ಆಗಿದ್ದು ಸರ್ಜರಿಗೆ ಅಂತ ಹೈದರಾಬಾದ್ಗೆ ಹೋದಾಗ ಲಕ್ಷ್ಮಿಯನ್ನ ಮೀಟ್ ಆದೆ. ನಾನು ಲಕ್ಷ್ಮಿಯನ್ನ ನೋಡ್ತಿದ್ದ ಹಾಗೇನೆ ಇಷ್ಟಪಡೋದಕ್ಕೆ ಶುರು ಮಾಡಿದೆ. ಹೀಗೆ ಇಬ್ಬರ ಮಧ್ಯ ಫ್ರೆಂಡ್ಶಿಪ್ ಶುರುವಾಗಿ ಕೊನೆಗೆ ಆಕೆಯನ್ನ ಪ್ರಪೋಸ್ ಮಾಡಿ ಮದುವೆ ಆದೆ. ಹೀಗೆ ಮದುವೆ ಆದ ನಂತರ ನಮಗೆ ಸದ್ಯಕ್ಕೆ ಮಕ್ಕಳು ಬೇಡ ಅಂತ ಲಕ್ಷ್ಮಿ ನನ್ನ ಬಳಿ ರಿಕ್ವೆಸ್ಟ್ ಮಾಡಿದ್ಲು. ಆದ್ರೆ ನನ್ನ ಪೇರೆಂಟ್ಸ್ಗೆ ಆದಷ್ಟು ಬೇಗ ನಮ್ಮಿಬ್ಬರಿಗೆ ಮಕ್ಕಳಾಗ್ಬೇಕು ಅಂತ ಆಸೆ ಇತ್ತು. ಸೊ ಇದೇ ಕಾರಣಕ್ಕೆ ಇಬ್ಬರ ಮಧ್ಯ ದಿನಗಳು ಕಳೆದ ಹಾಗೆ ಜಗಳ ಶುರುವಾಯಿತು. ನಾನು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಲಕ್ಷ್ಮಿ ಮಾತ್ರ ಈಗಲೇ ನಮಗೆ ಮಕ್ಕಳು ಬೇಡ ಅಂತಾನೆ ಹೇಳ್ತಿದ್ಲು. ಸೊ ಇದೇ ಕಾರಣಕ್ಕೆ ಕೊನೆಗೆ ನಾವಿಬ್ಬರು ಬೇರೆ ಬೇರೆಯಾಗಿ ಡಿವೋರ್ಸ್ ಅನ್ನ ತೆಗೆದುಕೊಂಡ್ವಿ ಅಂತ ಹೇಳ್ತೇನೆ. ಹಾಗಾದ್ರೆ ಅಸಲಿಗೆ ಲಕ್ಷ್ಮಿಗೆ ಮಕ್ಕಳೇ ಇಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ರಾಮಾನುಜಂಗೆ ಮತ್ತಷ್ಟು ಶಾಕ್ ಆಗುತ್ತೆ. ಹಾಗಾದ್ರೆ ಗಂಡನಿಂದ ಬೇರೆ ಆದ ನಂತರ ಬೇರೆ ಯಾರ್ದಾದ್ರೂ ಜೊತೆಗೆ ರಿಲೇಶನ್ಶಿಪ್ ನಲ್ಲಿ ಇದ್ಲಾ ಅಂತ ಚೆಕ್ ಮಾಡಿದ್ರೆ ಯಾರ ಜೊತೆ ಕೂಡ ಇರ್ಲಿಲ್ಲ ಅಂತ ಗೊತ್ತಾಗುತ್ತೆ. ನಂತರ ವಾಪಸ್ ಹೈದರಾಬಾದ್ಗೆ ಬಂದು ಆ ಸ್ಮಶಾನದ ಬಳಿ ಹೋಗಿ ಅಲ್ಲಿದ್ದ ವಾಚ್ಮನ್ ಅನ್ನ ವಿಚಾರಿಸಿದಾಗ ಆತ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸರ್, ನೀವು ವಿಚಾರಿಸ್ತಿರುವ ಆ ಲಕ್ಷ್ಮಿ ಅವರು ಆ ದಿನ ರಾತ್ರಿ ನಮ್ಮ ಸ್ಮಶಾನಕ್ಕೆ ಬಂದಿದ್ರು. ತಮ್ಮ ಕೈಯಲ್ಲಿ ಯಾವುದೇ ಮಗು ಇಲ್ಲದಿದ್ರು ಕೂಡ ಮಗು ಇದೆ ಅನ್ನೋ ರೀತಿ ಅಳುತ್ತಾ ಬರ್ತಿದ್ರು. ನಾನು ಈ ವಿಷಯವನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಅಂದುಕೊಂಡೆ. ಆದ್ರೆ ಸುಮ್ಮನೆ ಯಾಕೆ ಕೋರ್ಟು ಕೇಸು ಅಂತ ಅಲ್ದಾಡೋದು ಅಂತ ಸುಮ್ಮನಾದೆ ಅಂತ ಹೇಳ್ತಾನೆ. ಈಗ ರಾಮಾನುಜಂಗೆ 100% ಕನ್ಫರ್ಮ್ ಆಗುತ್ತೆ, ಲಕ್ಷ್ಮಿಗೆ ಮಗಳೇ ಇರ್ಲಿಲ್ಲ. ತನ್ನ ಜೀವನದಲ್ಲಿ ನಡೆದ ಯಾವುದೋ ಒಂದು ಟ್ರಾಮಾದಿಂದಾಗಿ ಲಕ್ಷ್ಮಿ ಈ ರೀತಿ ಇಮ್ಯಾಜಿನೇಷನ್ ಮಾಡಿಕೊಂಡಿದ್ದಾಳೆ ಅಂತ. ಆದ್ರೆ ಅಮ್ಮವರು ವ್ಯಕ್ತಿಗಳನ್ನ ಮಾತ್ರ ಯಾಕೆ ಕೊಲೆ ಮಾಡಿದ್ಲು ಅಂತ ತುಂಬಾನೇ ತಲೆ ಕೆಡುತ್ತೆ. ಈಗ ರಾಮಾನುಜಂ ತನಗೆ ಪರಿಚಯ ಇದ್ದ ಒಬ್ಬರು ಸೈಕಿಯಾಟ್ರಿಸ್ಟ್ ನಿಂದ ಲಕ್ಷ್ಮಿಯನ್ನ ಹಿಪ್ನೋಟೈಸ್ ಮಾಡಿಸೋದಕ್ಕೆ ಕೋರ್ಟ್ ನಿಂದ ಪರ್ಮಿಷನ್ ಪಡೆದುಕೊಳ್ತಾನೆ. ಲಕ್ಷ್ಮಿಯನ್ನ ಹಿಪ್ನೋಟೈಸ್ ಮಾಡಿ ವಿಚಾರಿಸಿದಾಗ ಆಕೆ ತನ್ನ ಚೈಲ್ಡ್ಹುಡ್ ಬಗ್ಗೆ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಲಕ್ಷ್ಮಿಯ ತಂದೆ ತಾಯಿಗೆ ಈಕೆ ಒಬ್ಬಳೆ ಮಗಳಿರ್ತಾಳೆ. ಲಕ್ಷ್ಮಿಯ ತಂದೆ ಒಬ್ಬರು ಫೋಟೋಗ್ರಾಫರ್ ಆಗಿದ್ದು ತುಂಬಾನೇ ಕಡಿಮೆ ಆದಾಯ ಬರ್ತಿದ್ರು ಕೂಡ ಎಲ್ಲರೂ ತುಂಬಾನೇ ಖುಷಿಯಾಗಿ ಜೀವನ ಮಾಡ್ತಿರ್ತಾರೆ. ಪ್ರತಿದಿನ ಲಕ್ಷ್ಮಿಯ ತಂದೆ ತಾಯಿ ಇಬ್ಬರು ಸೇರಿ ಈಕೆಯನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋದು ಹಾಗೂ ಪಿಕಪ್ ಮಾಡೋದನ್ನೆಲ್ಲ ಮಾಡ್ತಿರ್ತಾರೆ. ಆ ದಿನ ಜನವರಿ 26 ಸ್ಕೂಲ್ ನಲ್ಲಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇರುತ್ತೆ. ಲಕ್ಷ್ಮಿಯ ಬರ್ತ್ಡೇ ಕೂಡ ಅದೇ ದಿನ ಇದ್ದ ಕಾರಣ ಇಬ್ಬರು ಸೇರಿ ತಮ್ಮ ಮಗಳಿಗೆ ಕೇಕ್ ಅನ್ನ ಕಟ್ ಮಾಡಿಸಿ ಸ್ಕೂಲ್ಗೆ ಡ್ರಾಪ್ ಮಾಡ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಪ್ರೆಸೆಂಟ್ ನಲ್ಲಿ ಲಕ್ಷ್ಮಿ ಯಾವ ಮೂವರು ವ್ಯಕ್ತಿಗಳನ್ನ ಕೊಲೆ ಮಾಡಿದ್ಲು ಆಗ ಅವರೇ ಸ್ಕೂಲ್ಗೆ ಗೆಸ್ಟ್ ಆಗಿ ಬಂದಿರ್ತಾರೆ. ಆ ಮೂವರು ಕೂಡ ಲಕ್ಷ್ಮಿ ಹೊತ್ತಿದ್ದ ಸ್ಕೂಲ್ ನ ಪ್ರಿನ್ಸಿಪಲ್ಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಶಾಕಿಂಗ್ಲಿ ಲಕ್ಷ್ಮಿ ಸ್ವೀಟ್ಸ್ ಕೊಡೋದಕ್ಕೆ ಅಂತ ಪ್ರಿನ್ಸಿಪಲ್ ರೂಮ್ಗೆ ಹೋದಾಗ 4 ಜನ ಸೇರ್ಕೊಂಡು ಆಕೆ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾರೆ. ಸ್ಕೂಲ್ ಮುಗಿದು ತುಂಬಾ ಹೊತ್ತಾದ್ರೂ ಕೂಡ ತಮ್ಮ ಮಗಳು ಮನೆಗೆ ವಾಪಸ್ ಬರ್ಲಿಲ್ಲ ಅಂತ ಇವಳ ಪೇರೆಂಟ್ಸ್ ಹುಡುಕಿಕೊಂಡು ಬರ್ತಾರೆ. ಆದ್ರೆ ಸೆಕ್ಯೂರಿಟಿ ಆಗಲೇ ಫಂಕ್ಷನ್ ಮುಗಿದು ಮಕ್ಕಳೆಲ್ಲ ಮನೆಗೆ ವಾಪಸ್ ಹೋದ್ರು ಅಂತ ಸುಳ್ಳು ಹೇಳಿ ಕಳುಹಿಸಿ ಬಿಡ್ತಾನೆ.
ಹೀಗೆ ಎಷ್ಟೇ ಹುಡುಕಿದ್ರು ಕೂಡ ತಮ್ಮ ಮಗಳು ಎಲ್ಲೂ ಸಿಕ್ತಿಲ್ಲ ಅಂತ ಲಕ್ಷ್ಮಿಯ ಪೇರೆಂಟ್ಸ್ ತುಂಬಾನೇ ಎಮೋಷನಲ್ ಆಗ್ತಾರೆ. ಕೊನೆಗೆ ಆ ದಿನ ರಾತ್ರಿ ಲಕ್ಷ್ಮಿ ತಮ್ಮ ಸ್ಕೂಲ್ನ ಲ್ಯಾಂಡ್ಲೈನ್ ಫೋನ್ ನಿಂದ ತನ್ನ ತಂದೆಗೆ ಕಾಲ್ ಮಾಡ್ತಾಳೆ. ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಸೇರ್ಕೊಂಡು ತನ್ನ ಮೇಲೆ ಅತ್ಯಾಚಾರ ಮಾಡಿದ್ರು ಹಾಗೂ ತಾನು ಪ್ರಿನ್ಸಿಪಲ್ ರೂಮ್ ನಲ್ಲಿದ್ದೀನಿ ಅಂತ ಹೇಳ್ತಾಳೆ. ತಮ್ಮ ಮಗಳ ಮಾತುಗಳನ್ನ ಕೇಳ್ತಿದ್ದ ಹಾಗೆ ಒಂದೇ ಸರಿ ಶಾಕ್ ಆದ ಲಕ್ಷ್ಮಿಯ ತಂದೆ ತಾಯಿ ತಕ್ಷಣವೇ ಸ್ಕೂಲ್ಗೆ ಓಡಿ ಬರ್ತಾರೆ. ಸ್ಕೂಲ್ನ ಪ್ರಿನ್ಸಿಪಲ್ ರೂಮ್ ಡೋರ್ ಅನ್ನ ಒಡೆದು ಒಳಗಡೆ ಹೋಗಿ ನೋಡಿದಾಗ ಶಾಕಿಂಗ್ಲಿ ಲಕ್ಷ್ಮಿ ರಕ್ತಸಿಕ್ತವಾಗಿ ಬಿದ್ದಿರ್ತಾಳೆ. ತಕ್ಷಣ ತಮ್ಮ ಮಗಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿದಾಗ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಲಕ್ಷ್ಮಿ ಮೇಲೆ ತುಂಬಾನೇ ಭೀಕರವಾಗಿ ಅತ್ಯಾಚಾರವಾಗಿ ಇಂಟರ್ನಲ್ ಬ್ಲೀಡಿಂಗ್ ಆಗಿದ್ದ ಕಾರಣ ಆಕೆ ಗರ್ಭಕೋಶವನ್ನ ತೆಗೆದು ಹಾಕಿರ್ತಾರೆ. ಸೊ ಇದರರ್ಥ ನಿಮ್ಮ ಮಗಳು ಲಕ್ಷ್ಮಿ ಮದುವೆ ಆದ ಮೇಲೆ ಆಕೆಗೆ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿಬಿಡ್ತಾರೆ. ತಮ್ಮ ಮಗಳಿಗೆ ಆದ ಅನ್ಯಾಯಕ್ಕೆ ನ್ಯಾಯವನ್ನ ಪಡೆದುಕೊಳ್ಳಬೇಕು ಅಂತ ಲಕ್ಷ್ಮಿಯ ತಂದೆ ತಾಯಿ ಪೊಲೀಸು ಕೇಸು ಕೋರ್ಟು ಅಂತ ಅಲ್ದಾಡ್ತಾರೆ. ಆದ್ರೆ ಲಕ್ಷ್ಮಿಯ ಪರವಾಗಿ ಯಾವುದೇ ಎವಿಡೆನ್ಸ್ ಇಲ್ಲದ ಕಾರಣ ಹಾಗೂ 4 ಜನ ವ್ಯಕ್ತಿಗಳು ಸೊಸೈಟಿಯಲ್ಲಿ ತುಂಬಾನೇ ಪವರ್ಫುಲ್ ಆಗಿದ್ದ ಕಾರಣ ಈ ಕೇಸ್ ಮುಚ್ಚಿ ಹೋಗುತ್ತೆ. ಜೊತೆಗೆ ಲಕ್ಷ್ಮಿಯ ತಂದೆ ತಾಯಿ ಬದುಕಿದ್ರೆ ಮುಂದೆ ನಮ್ಗೇನೆ ಕಷ್ಟ ಅಂತ ಶಾಕಿಂಗ್ಲಿ ಲಕ್ಷ್ಮಿ ಮುಂದೆನೆ ಅವರಿಬ್ಬರಿಗೆ ಬೆಂಕಿ ಹಚ್ಚಿ ಕೊಲೆ ಮಾಡಿಬಿಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಪ್ರೆಸೆಂಟ್ ನಲ್ಲಿ ಹಿಪ್ನೋಟೈಸ್ ಆಗಿ ಈ ಕತೆ ಹೇಳ್ತಿದ್ದ ಲಕ್ಷ್ಮಿ ಜೋರಾಗಿ ಕಿರುಚಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ತಕ್ಷಣವೇ ಸೈಕಿಯಾಟ್ರಿಸ್ಟ್ ಲಕ್ಷ್ಮಿಗೆ ನಿದ್ದೆ ಬರುವ ಇಂಜೆಕ್ಷನ್ ಕೊಟ್ಟು ಆಕೆಯನ್ನ ಮಲಗಿಸುತ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನಲ್ಲಿ ಮತ್ತೆ ಕೋರ್ಟ್ ನಲ್ಲಿ ಲಕ್ಷ್ಮಿಯ ಕೇಸ್ನ ವಿಚಾರಣೆ ಶುರುವಾಗುತ್ತೆ. ಈಗ ರಾಮಾನುಜಂ ಲಕ್ಷ್ಮಿಗೆ 12 ವರ್ಷ ವಯಸ್ಸಿದ್ದಾಗ ಆಕೆ ಮೇಲೆ ನಡೆದ ಅತ್ಯಾಚಾರದ ಬಗ್ಗೆ ಹೇಳ್ತಾನೆ. ಸರ್, ತನ್ನ ಮೇಲೆ ಆದ ಅತ್ಯಾಚಾರದಿಂದಾಗಿ ಲಕ್ಷ್ಮಿ ಮೊದಲೇ ಟ್ರಾಮಾದಲ್ಲಿದ್ಲು. ಜೊತೆಗೆ ತಮ್ಮ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನ್ಯಾಯ ಕೇಳೋದಕ್ಕೆ ಹೋದ ಲಕ್ಷ್ಮಿಯ ತಂದೆ ತಾಯಿಯನ್ನ ಆ ಕೊಲೆಗಡಕರು ಆಕೆ ಕಣ್ಣ ಮುಂದೆನೆ ಸಾಯಿಸಿಬಿಟ್ರು. ಹೀಗೆ ತನ್ನ ತಂದೆ ತಾಯಿಯನ್ನ ಕಳೆದುಕೊಂಡ ನಂತರ ಲಕ್ಷ್ಮಿ ಒಂದು ಅನಾಥಾಶ್ರಮದಲ್ಲಿ ಬೆಳೆದ್ಲು. ನಂತರ ಬೆಳೆದು ದೊಡ್ಡವಳಾದ ನಂತರ ಆದಿತ್ಯ ಜೊತೆ ಲವ್ ಮ್ಯಾರೇಜ್ ಆಯ್ತು. ಮಕ್ಕಳ ವಿಚಾರಕ್ಕೆ ಲಕ್ಷ್ಮಿ ಹಾಗೂ ಅವಳ ಗಂಡನ ಮನೆಯವರ ಮಧ್ಯ ಜಗಳ ಶುರುವಾಯಿತು. ಸರ್, ಲಕ್ಷ್ಮಿ ಮೇಲೆ ಚಿಕ್ಕ ವಯಸ್ಸಲ್ಲೇ ಅತ್ಯಾಚಾರವಾದಾಗ್ಲೇ ಆಕೆ ಗರ್ಭಕೋಶವನ್ನ ತೆಗೆದುಹಾಕಲಾಗಿತ್ತು. ಆದ್ರೆ ಈ ವಿಷಯವನ್ನ ಆದಿತ್ಯನ ಮನೆಯವರಿಗೆ ಹೇಳೋದಕ್ಕೆ ಸಾಧ್ಯವಾಗದೆ ಇಬ್ಬರು ಡಿವೋರ್ಸ್ ಪಡೆದುಕೊಂಡ್ರು. ಹೀಗೆ ತನ್ನ ಗಂಡನಿಂದ ದೂರಾದ ನಂತರ ಮತ್ತೆ ಲಕ್ಷ್ಮಿ ಒಂಟಿಯಾಗಿ ಟ್ರಾಮಾ ಶುರುವಾಯಿತು. ಚಿಕ್ಕ ವಯಸ್ಸಲ್ಲಿ ತನ್ನ ಮೇಲೆ ಯಾವ ರೀತಿ ದೌರ್ಜನ್ಯ ಆಗಿತ್ತೋ ಅದನ್ನೆಲ್ಲ ಮತ್ತೆ ನೆನಪಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ಲು. ತನಗೊಬ್ಬಳು ಮಗಳಿದ್ದಾಳೆ, ಅವಳ ಮೇಲೆ ತನಗಾಗಿದ್ದ ರೀತಿನೇ ದೌರ್ಜನ್ಯ ಆಗಿದೆ ಅನ್ನೋ ರೀತಿ ಇಮ್ಯಾಜಿನೇಷನ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಹೀಗೆ ರಾಮಾನುಜಂ ಲಕ್ಷ್ಮಿಗೆ ರಿಯಾಲಿಟಿಯಲ್ಲಿ ಮಗಳೇ ಇಲ್ಲ ಅಂತ ಹೇಳ್ತಿದ್ದ ಹಾಗೆ ತುಂಬಾನೇ ಟೆನ್ಷನ್ ಆಗ್ತಾಳೆ. ವಿಚಿತ್ರವಾಗಿ ಬಿಹೇವ್ ಮಾಡ್ತಾ, ಇಲ್ಲ ನನಗೆ ಮಗಳಿದ್ದಾಳೆ, ಆಕೆ ಹೆಸರು ಸರಸ್ವತಿ ಅಂತ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಈಗ ಕೋರ್ಟ್ ನಲ್ಲಿ ಲಕ್ಷ್ಮಿ ಕೊಲೆ ಮಾಡಿರೋದು ನಿಜ ಅಂತ ಪ್ರೂವ್ ಆಗುತ್ತೆ. ಆದ್ರೆ ಲಕ್ಷ್ಮಿಗೆ ಮೆಂಟಲ್ ಪ್ರಾಬ್ಲಮ್ ಇರೋ ಕಾರಣ ಆಕೆಗೆ ಶಿಕ್ಷೆ ಕೊಡೋದಕ್ಕೆ ಸಾಧ್ಯವಾಗದೆ ಮೆಂಟಲ್ ಅಸೈಲಂಗೆ ಶಿಫ್ಟ್ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಎಂಡ್ಸಿನಲ್ಲಿ ರಾಮಾನುಜಂ ಲಕ್ಷ್ಮಿಯನ್ನ ಮೀಟ್ ಮಾಡ್ಬೇಕು ಅಂತ ಬಂದಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನು ಅಂದ್ರೆ ಡಿವೋರ್ಸ್ ಆಗಿ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ ಅಂದುಕೊಂಡಿದ್ದ ಲಕ್ಷ್ಮಿಯ ಗಂಡ ಆಕೆಯನ್ನ ನೋಡೋದಕ್ಕೆ ಬಂದಿರ್ತಾರೆ. ಈಗ ಲಕ್ಷ್ಮಿ ಸ್ಮೈಲ್ ಮಾಡ್ತಾ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾಳೆ. ಸ್ನೇಹಿತರೆ, ಇಬ್ಬರು ಮದುವೆ ಆದ ನಂತರ ಲಕ್ಷ್ಮಿಯ ಅತ್ತೆ ಮಾವ ತಮಗೆ ಮಗು ಬೇಕು ಅಂತ ಫೋರ್ಸ್ ಮಾಡೋದಕ್ಕೆ ಶುರು ಮಾಡಿರ್ತಾರಲ್ವಾ. ಆಗ ಲಕ್ಷ್ಮಿ ಧೈರ್ಯ ಮಾಡಿ ತನ್ನ ಚಿಕ್ಕ ವಯಸ್ಸಿನಲ್ಲಿ ನಡೆದ ಘಟನೆಯನ್ನ ತನ್ನ ಗಂಡನ ಬಳಿ ಹೇಳಿಕೊಂಡಿರ್ತಾಳೆ. ಸೊ ಆಗಲೇ ಆದಿತ್ಯ ಹಾಗೂ ಲಕ್ಷ್ಮಿ ಸೇರ್ಕೊಂಡು ಅತ್ಯಾಚಾರ ಮಾಡಿದ ಆ 4 ಜನರನ್ನ ಕೊಲೆ ಮಾಡಿ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾರೆ. ಸೊ ಲಕ್ಷ್ಮಿ ಆ 4 ಜನರನ್ನ ಕೊಲೆ ಮಾಡಿ ಸೇಡನ್ನ ತೀರಿಸಿಕೊಳ್ಬೇಕು, ಆದ್ರೆ ಅವಳಿಗೆ ಯಾವುದೇ ಶಿಕ್ಷೆ ಆಗ್ಬಾರ್ದು. ಸೊ ಯಾವುದೇ ಕೈದಿ ಕೊಲೆ ಮಾಡಿ ಕೋರ್ಟ್ಗೆ ಹೋದಾಗ ಅವನಿಗೆ ಮೆಂಟಲ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಶಿಕ್ಷೆ ಆಗದೆ ಅಸೈಲಂಗೆ ಕಳುಹಿಸಿ ಕೊಡ್ತಾರೆ. ಸೊ ಇದೇ ರೀತಿ ಆದಿತ್ಯ ಹಾಗೂ ಲಕ್ಷ್ಮಿ ಪ್ಲಾನ್ ಮಾಡಿ ಮೊದಲಿಗೆ ಡಿವೋರ್ಸ್ ಆಗಿ ಇಬ್ಬರು ಬೇರೆ ಬೇರೆ ಆಗಿದ್ದೀವಿ ಅನ್ನೋ ರೀತಿ ನಾಟಕ ಮಾಡ್ತಾರೆ. ನಂತರ ಲಕ್ಷ್ಮಿ ತನಗೆ ಮೆಂಟಲ್ ಪ್ರಾಬ್ಲಮ್ ಇದೆ ಅನ್ನೋ ರೀತಿ ನಾಟಕ ಮಾಡ್ತಾ 4 ಜನರನ್ನ ಕೊಲೆ ಮಾಡಿರ್ತಾಳೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಷಯವೇನು ಅಂದ್ರೆ ಆ ಸ್ಕೂಲ್ನ ಪ್ರಿನ್ಸಿಪಲ್ ನನ್ನ ಕೂಡ ಕೊಲೆ ಮಾಡಿದ ನಂತರವೇ ಲಕ್ಷ್ಮಿ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗಿರ್ತಾಳೆ. ಹಾಗೂ ಈ ಕೇಸ್ ನಲ್ಲಿ ತನಗೆ ಯಾವುದೇ ಶಿಕ್ಷೆ ಆಗ್ಬಾರ್ದು ಅಂದ್ರೆ ರಾಮಾನುಜಮ್ಮೆ ಸರಿಯಾದ ವ್ಯಕ್ತಿ ಅಂತ ಅವನ ಬಳಿನೇ ಹೋಗಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ರಾಮಾನುಜಂಗೂ ಅರ್ಥ ಆಗಿರುತ್ತೆ ಇದೆಲ್ಲ ಕೂಡ ಆದಿತ್ಯ ಹಾಗೂ ಲಕ್ಷ್ಮಿ ಸೇರ್ಕೊಂಡು ಮಾಡಿರುವ ಪ್ಲಾನೇ ಆಗಿತ್ತು ಅಂತ. ಆದ್ರೆ ರಾಮಾನುಜಂ ಈ ವಿಷಯದ ಬಗ್ಗೆ ಯಾರಿಗೂ ಹೇಳದೆ ಸ್ಮೈಲ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.